ಅವಲಕ್ಕಿಲಿ ಸುಮಾರು ವೆರೈಟಿನ ಮಾಡಿಬಿಟ್ಟಿದ್ದೀರ. ಅವಲಕ್ಕಿ ಸೂಸ್ಲ, ಅವಲಕ್ಕಿ ಒಗ್ಗರಣೆ, ಅವಲಕ್ಕಿ ಪಲಾವು, ಅದು ಇದು ಅಂತ. ಆದರೆ ಈ ಥರ ಅವಲಕ್ಕಿಲಿ ಪಾಯಸ ಮಾಡಿದ್ದೀರಾ, ಸೂಪರಾಗಿರುತ್ತೆ. ನಮ್ಮ ತಂಗಿ ಮಗ ಅಂತೂ ಬಾಯಿ ಚಪ್ಪರಿಸ್ಕೊಂಡು ತಿಂದ್ಬಿಟ್ಟ. ಅವಲಕ್ಕಿನ ಚೆನ್ನಾಗಿ ರೋಸ್ಟ್ ಮಾಡಬೇಕು, ಅದ್ರ ಹಸಿ ವಾಸನೆ ಹೋದರೆ ಸಾಕು. ಅವಲಕ್ಕಿ ಪಾಯಸ ಘಮ ಘಮ ಅಂತಿರುತ್ತೆ. ಇನ್ನೊಂದು ಕಡೆ ನಾವು ತುಪ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದಷ್ಟು ಗೋಡಂಬಿ ಹಾಕಿ ಕೆಂಪಗಾಗೋವರೆಗೂ ಹುರಿದು ತೆಗಿಬೇಕು. ಆಮೇಲೆ ಅದೇ ಬಾಣಲೆಗೆ ನಾವು ದ್ರಾಕ್ಷಿನೂ ಕೂಡ ಹುರಿದು ತೆಕ್ಕೊಂಬಿಡಬೇಕು. ಮಿಕ್ಸಿ ಜಾರ್ ತಗೊಂಡು ನಾವು ಗೋಡಂಬಿನ ಪುಡಿ ಮಾಡಿ ಇಟ್ಕೋಬೇಕು. ಒಂದು ಬಟ್ಲಲ್ಲಿ ಒಂದು ಹಿಡಿಯಷ್ಟು ನಾವು ಗೋಡಂಬಿನ ತೊಗೊಂಡಿದ್ದೀವಿ. ನಂತರ ಅವಲಕ್ಕಿನೂ ಅಷ್ಟೇ, ಒಂದು ಹಿಡಿಯಷ್ಟು ಅದೇನು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಪುಡಿ ಮಾಡಿ ಒಂದು ಬಟ್ಲಿಗೆ ತೆಗೆದಿಟ್ಕೊಂಡಿದ್ದೀನಿ. ಈ ಕಡೆ ಹಾಲು, ಅರ್ಧ ಲೀಟ್ರ್ ಹಾಲಿಗೆ ಒಂದು 5 ಚಮಚ ಸಕ್ಕರೆ ಹಾಕ್ಬಿಟ್ಟು ಕಾಯಕ್ಕಿಟ್ಟಿದ್ದೀವಿ. ಹಾಲು ಚೆನ್ನಾಗಿ ಕುದ್ದ ಮೇಲೆ ಚೆನ್ನಾಗಿ ಕುದಿಬೇಕದು. ಆ ಸಮಯದಲ್ಲಿ ನಾವು ಕೇಸರಿನ ಹಾಕಿದ್ದೀವಿ. ನೆಕ್ಸ್ಟ್ ನಾವೇನು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಈ ಅವಲಕ್ಕಿ ಪುಡಿ ಮತ್ತು ಗೋಡಂಬಿ ಪುಡಿ ಅದನ್ನು ಹಾಕಿಬಿಟ್ಟು ನಾವು ರೋಸ್ಟ್ ಮಾಡಿರೋ ಅಂಥ ದ್ರಾಕ್ಷಿ ಗೋಡಂಬಿನೂ ಹಾಕಿ ಚೆನ್ನಾಗಿ ಕೈ ಆಡಿಸಿದರೆ ಅವಲಕ್ಕಿ ಪಾಯಸ ರೆಡಿ.